ನಾಗರಿಕರಿಗೆ ಹಾಗೂ ಕರ್ನಾಟಕ ರಾಜ್ಯದ ಜನತೆಗೆ ತಪ್ಪು ಸಂದೇಶವನ್ನು ನೀಡಿರ್ತಕ್ಕಂಥ ನಮ್ಮ ಆಡಳಿತ ಮಂಡಳಿಯ ಹಿರಿಯ ಸದಸ್ಯರ ನಡೆಯನ್ನು ಖಂಡಿಸುತ್ತಾ ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸಿ ಕೋರ್ಟ್ ಆಫ್ ಕಂಟೆಂಪ್ಟ್ ಆಗಿರ್ತಕ್ಕಂಥ ಬಿ ಆರ್ ಗುರುದೇವ್ ಮತ್ತು ಅವರ ತಂಡದ ನಡೆಯನ್ನು ನಾವು ಸಾರಾಸಗಟಾಗಿ ಖಂಡಿಸ್ತೇವೆ. ಫೆಬ್ರವರಿ 21ನೇ ತಾರೀಕು ಕೋರ್ಟಿನ ಕಲಾಪದಲ್ಲಿ ನಮ್ಮ ಎಲ್ಲ ವಿಚಾರಣೆ ಮುಗಿದು ಅವರು ಅವತ್ತು ನಮ್ಮ ಆದೇಶವನ್ನು ತಡೆ ಹಿಡಿದು ಸುಮಾರು 77 ದಿವಸ ಆಯಿತು. ರಿಸರ್ವ್ ಮಾಡಿದರು ಆದೇಶವನ್ನು. ಸೊ 29ನೇ ತಾರೀಕು ಏಪ್ರಿಲ್ಲು ಆದೇಶವನ್ನು ಹೊರಹಾಕೋಂಥ ಸಂದರ್ಭದಲ್ಲಿ ಅವರು ಕೈಯಲ್ಲಿ ಇಟ್ಕೊಂಡು ಆದೇಶವನ್ನು ಪ್ರಕಟಗೊಳಿಸಬೇಕಾಗಿತ್ತು. ಅವರು ಹೇಳಿದಂಥ ಸಂದರ್ಭದಲ್ಲಿ ನಾವು ಹಾಸನದ ಲೋಯರ್ ಕೋರ್ಟ್ ಮತ್ತು ಡಿಸ್ಟಿಕ್ ಕೋರ್ಟು ಕೊಟ್ಟಂಥ ಆದೇಶದ ಇಂಜೆಕ್ಷನ್ನ ಪರ್ಮನೆಂಟ್ ಇಂಜೆಕ್ಷನನ್ನು ವಜಾಗೊಳಿಸಿದ್ದೀವಿ. ಏನು ಜಿ ಟಿ ಕುಮಾರ್ ಅವರು ಸಲ್ಲಿಸಿದ್ರು, ಅವ್ರ ಪ್ರೇಯರ್ಗೆ ಇದು ಮಾಡಿದರು, ಅದನ್ನು ಅಲೋಡ್ ಮಾಡಿದ್ದೀವಿ ಅಂತಕ್ಕಂಥ ಆದೇಶವನ್ನು ಹೊರ ಹಾಕಿದರು. ಆ ಸಂದರ್ಭದಲ್ಲಿ ನಮ್ಮ ಲಾಯರ್ ನಾಗರಾಜ್ ಅವರು ಪ್ರಶ್ನೆ ಮಾಡ್ತಾರೆ, ನಮಗೆ 4 ವಾರಗಳ ಕಾಲ ಸ್ಟೇ ಬೇಕು, ನಾವು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಬೇಕು ಅಂತ. ಅದರ ಅವಶ್ಯಕತೆ ಇಲ್ಲ, ನನ್ನ ಆದೇಶದ ಪ್ರತಿಯನ್ನು ನೀವು ನೋಡಿ ಒಮ್ಮೆ, ಆಮೇಲೆ ಆಲೋಚನೆ ಮಾಡಿ ಯಾಕೆ ದುಡುಕಿನ ನಿರ್ಧಾರ ತಗೊಂತೀರಾ ಅಂತಕ್ಕಂಥ ಮಾತನ್ನು ಓಪನ್ ಕೋರ್ಟ್ನಲ್ಲಿ ಹೇಳಿದರು. ಈಗ ಆಡಳಿತವನ್ನು ಯಾರು ನಡೆಸಬೇಕು, ಇದಕ್ಕೆ ಸರಿಯಾದ ಒಂದು ಮಾಹಿತಿಯನ್ನು ನೀಡಿ ಅಂತ ಹೇಳಿ ನಾಗರಾಜ್ ಅವರು ಕೇಳ್ತಾರೆ. ಆಗ ನ್ಯಾಯಾಧೀಶರು ನನ್ನ ಆದೇಶದ ಪ್ರತಿ ತಿದ್ದುಪಡಿ ಆಗಬೇಕಾಗಿದೆ, ಸ್ವಲ್ಪ ಕರೆಕ್ಷನ್ ಆಗಬೇಕು, ಅದಾಗಿ ಬಂದ ಮೇಲೆ ನೀವು ಅದನ್ನು ನೋಡಿ ಯೋಚನೆ ಮಾಡಿ, ಅಲ್ಲಿವರೆಗೂ ಅಧಿಕಾರಕ್ಕೆ ಅವರೂ ಬರಲ್ಲ, ನೀವು ಬಿಡಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿದರು. ಆ ಒಂದು ಇದನ್ನು ನೀವು ತುಣುಕನ್ನು ನೋಡ್ಬೋದು.